ಹಾಯ್ ಹಲೋ ನಮಸ್ತೆ ಮೋತಕರ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಾವಿನ ಹಣ್ಣು ಮೆಣಸಿನಕಾಯಿ. ಯಾರು ಆಶ್ಚರ್ಯಪಡಬೇಡಿ, ಈ ಸೀಸನಲ್ಲೂ ಮಾವಿನ ಹಣ್ಣು ಸಿಗುತ್ತಾ ಮೆಣಸಿನಕಾಯಿಗೆ. ಈಗ ಹಣ ಕೊಟ್ಟರೆ ಯಾವುದು ಬೇಕಿದ್ರೂ ಸಿಗ್ತದೆ ಮಾರ್ಕೆಟಲ್ಲಿ. ಆದ ಕಾರಣ ಮಾವಿನ ಹಣ್ಣಿಂದ ಮೆಣಸಿನಕಾಯಿ ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ನವರಾತ್ರಿ ಸ್ಪೆಷಲ್. ಹೀಗೆ ತೊಳೆದಿಟ್ಟಂಥ ಮಾವಿನ ಹಣ್ಣು ಚೆನ್ನಾಗಿ ತೊಳಿಬೇಕು. ಕೆಮಿಕಲ್ ಆಗಿರ್ತಾರೆ, ಈಗ ಸೀಸನ್ ಅಲ್ಲಲ್ಲ, ಅದನ್ನು ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ. ಅದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ, ಸಿಪ್ಪೆ ತೆಗೆದು. ಹಣ್ಣು ಸಿಹಿ ಇದೆ, ಚೆನ್ನಾಗಿದೆ ಮಾವಿನ ಹಣ್ಣು. ಇದರಲ್ಲಿ 1 kg ಮಾವಿನ ಹಣ್ಣಿದೆ. ಎಲ್ಲ ಹಣ್ಣು ಕೂಡ ಬಿಡಿಸಿಕೊಂಡಿದ್ದೇನೆ. ಒಂದು ಮಾವಿನ ಹಣ್ಣು ಸ್ವಲ್ಪ ಗಟ್ಟಿ ಇದೆ. ಎಲ್ಲ ಮಣ್ಣು ಬಿಡಿಸಿಕೊಂಡಿದ್ದೇನೆ. ಈಗ ಇದರ ಸಿಪ್ಪೆಗೆ ಸ್ವಲ್ಪ ಒಳ್ಳೆ ನೀರು ಹಾಕಿ ಇದಕ್ಕೆ ಹಾಕಿಕೊಳ್ಳೋಣ. ಸಿಪ್ಪೆಯನ್ನು ಚೆನ್ನಾಗಿ ಗಿವಿಚಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಈ ಮಾವಿನ ಹಣ್ಣನ್ನು ಸಾಕ್ತಾ ಇದ್ದೇನೆ. ತುಂಬ ಸಿಪ್ಪೆ ಇದರಲ್ಲಿ ಉಳಿದಿದೆ, ತೆಗಿಲಿಕ್ಕೆ ಬರ್ತಾ ಇಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ತುಂಡು ಬೆಲ್ಲ ಇದನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಗ್ಯಾಸಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೆಂದರೆ ಸಾಕು. 10 ನಿಮಿಷದಲ್ಲಿ ಇದಾಗ್ಬೋದು. ಈಗ ಇದಕ್ಕೆ ಮಸಾಲೆ ಮಾಡಲು ಮೊದಲಿಗೆ 1.5 ಸ್ಪೂನ್ ಎಳ್ಳನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಆಚೆ ಈಚೆ ಆದರೆ ನನ್ನ ಪದಾರ್ಥ ಎಡವಟ್ಟಾಗ್ತಿತ್ತು. ನಾನು ಎಳ್ಳಿ ಗಸಗಸೆಯನ್ನು ಹಾಕೋ ಐಡಿಯಾದಲ್ಲಿದ್ದ. ಅಂಗಡಿಯವ ನನಗೆ ಎಳ್ಳು ಅಂತೇಳಿ, ಅಂಗಡಿಯವರು ಎಳ್ಳು ಅಂತೇಳಿ ಗಸಗಸೆಯನ್ನು ಕೊಟ್ಟಿದ್ದರು. ಏನೋ ನೋಡಿದ್ದ ಭಾಗ್ಯಕ್ಕೆ ತೊಳಿಲಿಕ್ಕೆ ಆಗಿ ನೋಡಿದ್ದು, ನೋಡುವಾಗ ಅದು ಎಳ್ಳಲ್ಲ ಗಸಗಸೆ. ಅದ ಕಾರಣ ಅದನ್ನು ಚೇಂಜ್ ಮಾಡಿಗೆ ಎಳ್ಳನ್ನು ಹಾಕಿಕೊಳ್ತಾ ಇದ್ದೇನೆ. 1.5 ಸ್ಪೂನಷ್ಟು ಎಳ್ಳಿದೆ ಇದರಲ್ಲಿ. ಇದನ್ನು ಮೊದಲಿಗೆ ಹುರಿದು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಬೇಕು. ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕ್ತೇನೆ. ನಿಮ್ಗೆ ಯಾವ ಎಣ್ಣೆ ಬೇಕಿದ್ರೂ ಹಾಕ್ಬೋದು. ಅದೇ ತೆಂಗಿನ ಎಣ್ಣೆ ಸ್ವಲ್ಪ ಒಳ್ಳೆಯದು ಅಂತ ಅನ್ನಿಸ್ತದೆ. ರಿಫೈಂಡ್ ಎಲ್ಲ ತುಂಬ ಕೆಮಿಕಲ್ ಮಿಕ್ಸ್ ಇದೆ. ಈಗ ತೆಂಗಿನ ಎಣ್ಣೆ ಅಷ್ಟು ಗಾಣದಲ್ಲಿ ಹೋಗಿ ತಗೊಂಡಷ್ಟು ಇರಲಿಕ್ಕಿಲ್ಲ, ಹಳಿ ಅನ್ನಿಸ್ತದೆ. ಒಂದು ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಉದ್ದಿನಬೇಳೆ ತೆಗೆದುಕೊಂಡಿದ್ದೇನೆ. ಫಸ್ಟಿಗೆ ಅದನ್ನು ಹಾಕ್ತಾಯಿದ್ದೇನೆ. ಅದ್ರ ಜೊತೆಗೆ 4 ಮೆಂತೆಕಾಳು, 4 ಒಂದು 1/4 ಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಇದರ ಜೊತೆ ಒಂದು 10 ಬೇಡಗೆ ಮೆಣಸನ್ನು ಹಾಕಿಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ಬೇಕಿದ್ದರೆ ಗಿಡ್ಡ ಮೆಣಸು ಬೇಕಿದ್ರೆ ಹಾಕ್ಬೋದು. ಆದರೆ ನಮಗೆ ಇಲ್ಲಿ ಅದ ಖಾರ ಸಾಕು. ಅದ ಕಾರಣ ಸ್ವಲ್ಪ ಉದ್ದ ಮೆಣಸನ್ನೇ ತೆಗೆದುಕೊಂಡಿದ್ದೇನೆ. ಗಿಡ್ಡ ಮೆಣಸು ತಗೊಳ್ಳಿಲ್ಲ. ಒಂದು 10 ಗಿಡ್ಡ ಮೆಣಸು ತಗೊಂಡಿದ್ದೇನೆ. ಉದ್ದ ಮೆಣಸು, ಸಾರಿ, ಗಿಡ್ಡ ಮೆಣಸು ಹಾಕೋದಿಲ್ಲ. ಗಿಡ್ಡ ಮೆಣಸು ಹಾಕಿದರೆ ತುಂಬ ಖಾರ ಆಗ್ತದೆ. ತುಂಬ ಖಾರ ಬೇಕಿದ್ರೆ, ತುಂಬ ಖಾರ ಸಿಹಿ ಹುಳಿ ಎಲ್ಲ ಇಷ್ಟಪಡೋರು ಆ ರೀತಿ ಕೂಡ ಮಾಡಿಕೊಳ್ಬೋದು. ಸ್ವಲ್ಪ ಖಾರ ಜಾಸ್ತಿ ಬೇಕು, ಸ್ಟ್ರಾಂಗ್ ಖಾರ ಬೇಕು ಹೇಳಿದರೆ ಗಿಡ್ಡ ಮೆಣಸನ್ನೇ ಹಾಕಿಕೊಳ್ಬೋದು. ಮಾವಿನ ಹಣ್ಣಿಗೆ ಒಮ್ಮೆ ಕೈಲಿ ಹಾಕಿಕೊಳ್ಳೋಣ. ಮಾವಿನ ಹಣ್ಣು ಬೇಯ್ತಾ ಇದೆ. ಒಂದು ಮಾವಿನ ಹಣ್ಣು ಗುಂಡು ನನ್ನ ಥರ ಇದೆ, ದೊಡ್ಡದು ದಪ್ಪ ಇದೆ ತುಂಬ. ಬಾಕಿಯೆಲ್ಲ ಅದ ಸೈಜಿಗಿದೆ. ಒಂದು ಮಾತ್ರ ತುಂಬ ಗುಂಡಾಗಿದೆ. ಉದ್ದಿನಬೇಳೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಅರ್ಧ ಗಡಿ ತೆಂಗಿನ ತುರಿ ತೆಗೆದುಕೊಂಡಿದೆ. ಅರ್ಧ ಪೂರ್ತಿ ತಗೊಳ್ಳಿಲ್ಲ, ಅರ್ಧ. 1 ತೆಂಗಿನಕಾಯಿದು ಅರ್ಧ. ತುಂಬ ಜನ ಇದ್ದರೆ ತುಂಬ ಮಸಾಲೆ ಬೇಕಿದ್ರೆ ಮಾಡ್ಕೊಳ್ಬೋದು. ಇದು ನಾವು ಒಂದು 4 ಜನಕ್ಕಾಗುವಷ್ಟೇ ಮಸಾಲೆ ಮಾಡ್ತಾ ಇದ್ದೇನೆ. ಮಾವಿನ ಹಣ್ಣು ಜಾಸ್ತಿ ಇದೆ. ಆದರೆ ನಿಮಗೆ ತುಂಬ ಜನ ಇದ್ದೇವೆ, ತುಂಬ ಮಸಾಲೆ ಬೇಕು ಹೇಳಿದರೆ ಸ್ವಲ್ಪ ಜಾಸ್ತಿ
ಹಾಕಿಕೊಳ್ಬೋದು. ತೆಂಗಿನಕಾಯಿ ಖಾರ ಬೆಲ್ಲ ಎಲ್ಲ ನಿಮ್ಮಲ್ಲಿ ಎಷ್ಟು ಮಾವಿನ ಹಣ್ಣು ಇದೆ ಅದಕ್ಕೆ ತಕ್ಕ ಹಾಕಿಕೊಳ್ಬೋದು. ತುರಿ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ನಾನೊಂದು ಚಿಕ್ಕ ತುಂಡು ಹುಳಿಯನ್ನು ಆಪ್ಷನಲ್, ನಿಮ್ಮ ಇಷ್ಟ. ಇದ್ರ ಜೊತೆ ಚಿಟಿಕೆ ಅರಿಶಿನ ಕೂಡ ಹಾಕಿಕೊಳ್ತಾ ಇದ್ದೇನೆ. ಒಂದು ಚಿಟಿಕೆ ಅರಿಶಿನ ಹಾಕಿದ್ದೇನೆ. ತೆಂಗಿನ ತುರಿ ಸಾಧಾರಣ ಫ್ರೈ ಆಗಿದೆ, ಸಾಕಿದು ಇಷ್ಟು ಫ್ರೈ ಆದರೆ. ಈಗ ಇದಕ್ಕೆ ಮೊದಲು ಇದನ್ನು ನೀರು ಹಾಕಿ ರುಬ್ಬಿಕೊಳ್ಳೋಣ. ಇದು ಒಳ್ಳೆ ನೈಸಾದ ನಂತರ ಎಳ್ಳನ್ನು ಹಾಕಿ ಒಂದು ಸುತ್ತು ತಿರುಗಿಸ್ಕೊಳ್ಳೋಣ, ಒಂದೆರಡು ಸುತ್ತು. ಮೊದಲಿಗೆ ಎಳ್ಳು ಹಾಕೋದು ಬೇಡ, ಮಸಾಲೆ ನೈಸ್ ಆದಮೇಲೆ ಎಳ್ಳು ಹಾಕಿ 2 ಸುತ್ತು ತಿರುಗಿಸಿದರೆ ಸಾಕು. ಇದು ರೆಡಿಯಾಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ನೀರು ಹಾಕಿಕೊಳ್ತಾ ಇದ್ದೇನೆ. ನೀರು ಹಾಕಿ ರುಬ್ಬಿಕೊಳ್ತೇನೆ. ಇನ್ನು ಆಗಾಗ ನೋಡ್ತಾ ಇರಬಹುದು, ಬೇಕು ಅಡಿಗೆ ಹಿಡಿಯೋ ಸಾಧ್ಯತೆ ಇದೆ. ಮಾವಿನ ಹಣ್ಣು ಬೆಂದಿದೆ ಸಾಧಾರಣ. ಈಗ ಒಂದು 7 ನಿಮಿಷ ಆಗಿದೆ, ಇನ್ನೊಂದು 3 ನಿಮಿಷ ಬೇಯಲಿ. ಒಳ್ಳೆ ಬೇಯ್ತಾ ಉಂಟು. ಈಗ ಈ ಹೊತ್ತಲ್ಲಿ ಉಪ್ಪು ಖಾರ ಸರಿ ಇದೆ ಅಂತ ನೋಡ್ಕೊಳ್ಬೋದು. ನೋಡ್ತಾ ಇದ್ದೇನೆ. ಉಪ್ಪು ಹುಳಿ ಇದೆ ಸ್ವಲ್ಪ. ಈಗ ಸ್ವಲ್ಪ ಹುಳಿ ಬಿಟ್ಟಿದೆ, ಆಗ ಸಿಹಿ ಇತ್ತು. ಈಗ ಬೇಯ್ತಾ ಬರೋವಾಗ ಸ್ವಲ್ಪ ಹುಳಿ ಬಿಟ್ಟಿದೆ, ಹುಳಿದೆ, ಸ್ವೀಟ್ ಇಲ್ಲ. ಮತ್ತೆ ನೋಡ್ಕೊಂಡು ಬೇಕಿದ್ರೆ ಹಾಕ್ಬೋದು. ಈಗ ಮಸಾಲೆ ನೈಸಾಗಿದೆ. ಇದಕ್ಕೆ ಹುರಿದಿಟ್ಟಂಥ ಎಳ್ಳನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ನನಗೆ ಹೇಳಿಕೊಟ್ಟವರೊಬ್ಬರು ಬ್ರಾಹ್ಮಿನ್ಸ್, ನಮ್ಮ ಕಸ್ಟಮರ್ ಹೇಳಿಕೊಟ್ಟದ್ದು. ಶಾಂತಕ್ಕ ಹೇಳಿ ಈ ರೆಸಿಪಿ ನೋಡಿ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿಕೊಳ್ಳೋಣ. ಮಾವಿನ ಚೆನ್ನಾಗಿ ಕುದೀತಾ ಉಂಟು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕಿಕೊಳ್ಳೋಣ. ರುಬ್ಬಿಟ್ಟಂಥ ಮಸಾಲೆನ ಹಾಕಿಕೊಳ್ತಾ ಇದ್ದೇನೆ. ಇದು ನಮಗೆ 4 ಜನರಿಗೆ 2 ಹೊತ್ತಿಗೆ ಧಾರಾಳ. ನಾಳೆಗೆ ಸಹ ಮಿಕ್ಕಬಹುದು ಆಗಲಿ ಕಾಣ್ತದೆ, ಅಷ್ಟು ಆಗಿದೆ ಇದರಲ್ಲಿ ಮಸಾಲೆ. 1 kg ಮಾವಿನ ಹಣ್ಣಿಗೆ ಅರ್ಧ ಗಡಿ ತೆಂಗಿನಕಾಯಿ, 1 ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿ ಧಾರಾಳ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಮಸಾಲೆ ವೇಸ್ಟ್ ಮಾಡಬಾರ್ದಲ್ಲ. ಈಗ ತೆಂಗಿನಕಾಯಿಗೆ ಸಿಕ್ಕಾಪಟ್ಟೆ ರೇಟ್ ಆಗಿದೆ, ಕೆಜಿಗೆ 90 ರೂಪಾಯಿ ಆಗಿದೆ. ಆದ ಕಾರಣ ಎಲ್ಲವನ್ನು ಉಜ್ಜಿ ಇದಕ್ಕೆ ಹಾಕಿಕೊಂಡಿದ್ದೇನೆ. ಚೆನ್ನಾಗಿ ಕುದಿ ಬರಲಿ. ಮತ್ತು ಉಪ್ಪು ಖಾರ ನೋಡಿ ಮಸಾಲೆ ಬ್ಯಾಲೆನ್ಸಿಗೆ. ಹಾಗೆ ಬೆಲ್ಲ ಹಾಕಿದ್ದೇನೆ. ಈಗ ಒಂದು ತುಂಡು ಹಾಕಿದೆ. ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಟೇಸ್ಟ್, ಘಮ ಘಮ ಸ್ಮೆಲ್ ಬರ್ತಾ ಉಂಟು. ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕುದಿ ಬರಲಿ. ಈಗ ಇದಕ್ಕೊಂದು ಒಗ್ಗರಣೆನ ಹಾಕಿಕೊಳ್ಳೋಣ. ಇದು ಕುದೀತಾ ಇರಲಿ, ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ. ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಒಗ್ಗರಣೆಯ ಬಾಣಲೆಯನ್ನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಪದಾರ್ಥ ಮೇಲೆ ಕುದೀತಾ ಇದೆ. ನಾನು ಇದನ್ನು ಬಂದ್ ಮಾಡಿಕೊಳ್ತಾ ಇದ್ದೇನೆ. ಇದು ಮಣ್ಣಿನ ಪಾತ್ರೆ ಅಲ್ಲ, ಒಮ್ಮೆ ಕುದ್ರೆ ಇನ್ನೊಂದು 10 ನಿಮಿಷಕ್ಕೆ ಅದು ಕುದೀತಾ ಇರ್ತದೆ. ಆದರೆ ಸ್ಟೀಲ್ನ ಪಾತ್ರೆ ಆದರೆ ಬೇಗ ಕುದಿಯೋ ನಿಲ್ತದೆ, ಆದರೆ ಮಣ್ಣಿನ ಪಾತ್ರೆ ನಿಲ್ಲುವುದಿಲ್ಲ. ನೋಡಿ ಕುದೀತಾ ಇದೆ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 1/4 ಸ್ಪೂನ್ ಸಾಸಿವೆನ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ 1-2 ಒಣಮೆಣಸಿನಕಾಯಿ. ಚೆನ್ನಾಗಿ ಫ್ರೈ ಆಗಬೇಕು. ಇಡೀ ಮನೆ ಸ್ಮೆಲ್ ಬರ್ತದೆ, ಘಮ ಘಮ. ಒಂದು ಕಡೆಯಿಂದ ಮಾವಿನ ಹಣ್ಣು ಸ್ಮೆಲ್ಲು, ಒಂದು ಕಡೆ ಒಗ್ಗರಣೆ ಸ್ಮೆಲ್ಲು. ಹೊಟ್ಟೆ ಜೋರು ಹಸಿವಾಗ್ತದೆ. ಸ್ಮೆಲ್ ಕೇಳಿ ಹಸಿವು ಶುರು ಆಯಿತು. ಇಲ್ಲಿವರೆಗೆ ಊಟದ ನೆನಪಿಲ್ಲ ಆಯಿತು. ಈಗ ಇದು ಸ್ಮೆಲ್ ಕೇಳಿ ಹೊಟ್ಟೆ ಹಸಿತಾ ಉಂಟು. ಈ ಒಗ್ಗರಣೆನ ಹಾಕಿಕೊಳ್ತಾ ಇದ್ದೇನೆ.
ಈಗ ನೋಡಿ ನಮ್ಮ ಒಗ್ಗರಣೆ ಹಾಕಿ ಆಯಿತು. ನಮ್ಮ ಮಾವಿನ ಹಣ್ಣಿನ ಪದಾರ್ಥ ರೆಡಿಯಾಗಿದೆ. ಒಳ್ಳೆ ರೀತಿಯಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ, ಎಲ್ಲರೂ ಮಾಡಿ. ಈಗ ಮಾವಿನ ಹಣ್ಣಿಗೆ ಸೀಸನ್ ಹಣ್ಣು ಕಾಯಬೇಕು ಹೇಳಿಲ್ಲ. ಮಾರ್ಕೆಟಲ್ಲಿ ಯಾವಾಗ ಮಾವಿನ ಹಣ್ಣು ಸಿಕ್ಕಿದ್ರು ತಗೊಂಡು ಈ ರೀತಿ ಮಾಡಿ. ಒಳ್ಳೆ ಬಿಸಿ ಬಿಸಿ ಅನ್ನ ಹಾಗೂ ಅದರಲ್ಲಿ ದೊಡ್ಡ ಒಂದು ಮಾವಿನ ಗೊರಟನ್ನು ತಗೊಂಡಿದ್ದೇನೆ. ಆಗ ಸ್ವಲ್ಪ ಸಾರನ್ನು ಕೂಡ ಹಾಕಿಕೊಂಡಿದ್ದೇನೆ. ಈಗ ನಮ್ಮ ಮಾವಿನ ಹಣ್ಣು ಮೆಣಸಿನ್ಕಾಯಿ ಸಾರು ರೆಡಿಯಾ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟಿಗಾಗಿ ಥ್ಯಾಂಕ್ ಯು.